ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ರಾಮ ಸಪಥ ಸುನಿ ಮುನಿ ಜನಕು ಸಕುಚೆ ಸಭಾ ಸಮೇತ ಸಕಲ ಬಿಲೋಕತ್ ಭರತ್ ಮುಖು बनई न उतरु देत सभा सकुच बस भरत निहारी राम बंधु धरी धीरजु भारी कुसमवु देखी सनेहु संभारा बड़त बिंधी जिमि घटज निवारा शोक कनक लोचन मति छोनी हरि बिमल गुण गन जग जोनी भरत विवेक बराह बिसाला अनायास उधरी तेहि काला करी प्रणाम सब कह कर जोरे राम राहु गुरु साधु निहोरे क्षमब आजु अति अनुचित मोरा कहु बदन मृदु बचन कठोरा हिय सुमिरी शारदा सुहाई मानस ते मुख पंकज आई बिमल विवेक धर्म नय साली ಭರತ್ ಭಾರತಿ ಮಂಜು ಮರಾಲಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಗುರುಗಳಿಗೆ ಹೇಳ್ತಾನೆ, ನೀವು ಮತ್ತೆ ಮಿಥಿಲೇಶರು ಇಲ್ಲಿರ್ಬೇಕಾದ್ರೆ ನಾನು ಏನು ಹೇಳೋದಕ್ಕಾಗೋದಿಲ್ಲ. ನೀವಿಬ್ರು ಏನ್ ಹೇಳ್ತಿರೋ ಅದನ್ನ ನಾನು ಶಿರೋಧಾರ್ಯ ಅಂತಂದ್ರೆ ಏನು, ತಪ್ಪದೆ ಪಾಲಿಸ್ತೀನಿ. ನಾನೇ ಅಲ್ಲ, ಎಲ್ಲರೂ ಕೂಡ ಪಾಲಿಸ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ಶ್ರೀರಾಮನ ಶಪಥವನ್ನ ಕೇಳಿ, ಅಂದ್ರೆ ನಾನು ನೀವು ಹೇಳಿದ್ದನ್ನ ಮಾಡ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಶಪಥ ಮಾಡ್ತಾನಲ್ಲ, ಅದನ್ನ ಕೇಳಿ ಮುನೀಶ್ವರರು, ಜನಕನು ಮತ್ತೆ ಸಭಾಸದರು ಎಲ್ಲರೂ ಸಂದಿಗ್ಧಾವಸ್ಥೆಯಲ್ಲಿ ಸಿಕ್ಕಾಕೊಂಡು ಸ್ತಂಭೀಭೂತರಾಗ್ತಾರೆ. ಯಾರ ಬಾಯಿಂದನೂ ಕೂಡ ಮಾತೇ ಹೊರಡಲಿಲ್ಲ. ಎಲ್ಲರೂ ಕೂಡ ಭರತನ ಕಡೆ ನೋಡೋದಕ್ಕೆ ಶುರು ಮಾಡ್ತಾನೆ. ಈಗ ರಾಮ ಏನೋ ಒಂದು ಹೇಳ್ತಾನೆ, ಆ ರೀತಿ ನಡ್ಕೋಬೇಕು ಅಂತ ಇವರೆಲ್ಲ ಅನ್ಕೊಂಡಿರ್ತಾರೆ. ಆದ್ರೆ ರಾಮ ಏನ್ ಹೇಳ್ತಾನೆ, ಗುರುಗಳು ಮತ್ತೆ ಜನಕ ಮಹಾರಾಜರ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾನಲ್ಲ, ಅದನ್ನ ನೋಡಿ ಇವರೆಲ್ಲರೂ ಕೂಡ ಭರತನ ಕಡೆ ನೋಡ್ತಾರೆ. ಇಡೀ ಸಭೆ ಸ್ತಂಭೀಭೂತವಾದದ್ದನ್ನ, ಅಂದ್ರೆ ಒಂದು ಸ್ಟ್ಯಾಚ್ಯೂ ಸ್ಟಿಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿರೋದನ್ನ ನೋಡಿ ಭರತ ಧೈರ್ಯವನ್ನ ತಂದ್ಕೊಂಡು ಈ ದಿನ ಕೆಟ್ಟ ಸಮಯ ಅಂತ ನೋಡಿ, ಅಂದ್ರೆ ಎಲ್ಲಾ ಕಡೆಯಿಂದನೂ ಏನೋ ಒಂದು ಆಗುತ್ತೆ ಅನ್ನೋ ರೀತಿ ಯಾವುದು ಸರಿಯಾಗಿ ನಡೀತಾ ಇಲ್ಲ, ಇದೊಂದು ಕೆಟ್ಟ ಸಮಯ ಅಂತ ತಿಳ್ಕೊಂಡು ಬೆಳೀತಾ ಇದ್ದಂತಹ ವಿಂಧ್ಯ ಪರ್ವತವನ್ನ ಅಗಸ್ತ್ಯರು ಹೇಗೆ ತಡೀತಾರೋ ಹಾಗೆ ಉಕ್ಕಿ ಬರ್ತಾ ಇದ್ದಂತಹ ಪ್ರೇಮೋದ್ರೇಕವನ್ನ ತಡೆದುಕೊಳ್ತಾನೆ. ಅಂದ್ರೆ ಅವನ ಒಳಗಡೆ ರಾಮನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಅದನ್ನೆಲ್ಲ ತಡ್ಕೊಂಡು ಶೋಕ ಅನ್ನುವಂತಹ ಹಿರಣ್ಯಾಕ್ಷ ಸಭಾಸದರ ಬುದ್ಧಿ ಅನ್ನುವಂತಹ ಪೃಥ್ವಿಯನ್ನ ಅಪಹರಿಸ್ತಾನೆ. ಆ ಬುದ್ಧಿ ವಿಮಲ ಸದ್ಗುಣ ಸಮೂಹಗಳು ಅನ್ನುವಂಥ ಜಗತ್ತನ್ನ ಉತ್ಪನ್ನವಾಗಿಸುವಂಥದ್ದಾಗಿತ್ತು. ಅಂದ್ರೆ ಇಲ್ಲಿ ಹೇಗೆ ಹಿರಣ್ಯಾಕ್ಷ ಈ ಭೂಮಿಯನ್ನ ತಗೊಂಡು ಹೋಗ್ಬಿಡ್ತಾನೆ ನೋಡಿ, ಆ ಅಪಹರಣ ಮಾಡಿಕೊಂಡು ಅದನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಬಿಟ್ಟಿರ್ತಾನಲ್ಲ, ಆಮೇಲೆ ಭಗವಂತ ಅದನ್ನ ಉದ್ಧಾರ ಮಾಡ್ತಾನೆ, ಆ ಭೂಮಿಯನ್ನ ಎತ್ಕೊಂಡ್ ಬರ್ತಾನೆ ವರಾಹ ರೂಪದಲ್ಲಲ್ವಾ. ಆ ಒಂದು ಸಂದರ್ಭವನ್ನ ಇದಕ್ಕೆ ಹೋಲಿಸಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಶೋಕ ಅನ್ನೋದನ್ನ ಹಿರಣ್ಯಾಕ್ಷ, ಅಂದ್ರೆ ಆ ಶೋಕ ಅವರನ್ನೆಲ್ಲ ಮುಳುಗಿಸ್ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಸಭಾಸದರ ಬುದ್ಧಿ ಅಂದ್ರೆ ಅದು ಭೂಮಿ, ಈ ಸಭಾಸದರ ಬುದ್ಧಿಯನ್ನ ಶೋಕ ಅನ್ನುವಂಥದ್ದು ಮುಳುಗಿಸ್ಬಿಡ್ತಾ ಇದೆ, ಅಪಹರಣ ಮಾಡ್ಕೊಂಡು ಹೋಗ್ತಾ ಇದೆ. ಆ ಬುದ್ಧಿ ಮತ್ತೆ ವಿಮಲ ಸದ್ಗುಣ ಸಮೂಹಗಳು ಅನ್ನುವಂತಹ ಜಗತ್ತನ್ನ ಉತ್ಪನ್ನವಾಗಿಸುವಂಥದ್ದು. ಬುದ್ಧಿ ಇದ್ರೆ ತಾನೇ ನಾವು ಏನಾದರೂ ಒಂದು ಒಳ್ಳೇದಾಗ್ಲಿ ಯೋಚನೆ ಮಾಡೋದಕ್ಕಾಗೋದು. ಅದಕ್ಕೆ ಇವರು ಬುದ್ಧಿಯೆಲ್ಲ ಅಪಹರಣ ಮಾಡಿಬಿಡ್ತಾ ಇದೆ ಈ ಶೋಕ ಅನ್ನೋದು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಆ ಒಂದು ಸಮಯದಲ್ಲಿ ವಿವೇಕ ಅನ್ನುವಂತಹ ಪ್ರಬಲ ವರಾಹ ಆ ಶೋಕರೂಪಿ ಹಿರಣ್ಯಾಕ್ಷನನ್ನು ವಧಿಸಿ ಆ ಬುದ್ಧಿ ಅನ್ನುವಂತಹ ಪೃಥ್ವಿಯನ್ನ ಅನಾಯಾಸವಾಗಿ ಉದ್ಧಾರ ಮಾಡುತ್ತೆ. ಅಂದ್ರೆ ಇಲ್ಲಿ ಎಲ್ಲರೂ ತಮ್ಮ ವಿವೇಕವನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅತಿಯಾದ ಕೋಪ ಬಂದಾಗ, ಅತಿಯಾಗಿ ಉದ್ರೇಕಗೊಂಡಾಗ, ಅತಿಯಾಗಿ ಶೋಕ ಬಂದಾಗ್ಲೂ ಕೂಡ ಆ ಬುದ್ಧಿ ಕೆಲಸ ಮಾಡೋದಿಲ್ಲ.
ಅವಾಗ ವಿವೇಕ ಅನ್ನೋದೇ ಹೊರಟೋಗ್ಬಿಡುತ್ತೆ. ಈಗ ನಮ್ಮಲ್ಲಿ ಜ್ಞಾನ ಮತ್ತು ಬುದ್ಧಿ ಇದ್ದರೆ ತಾನೇ ವಿವೇಕ ಕೂಡ ಜಾಗೃತವಾಗಿರುತ್ತೆ. ಇವ್ರ ಬುದ್ಧಿನೇ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಯೋಚನೆ ಮಾಡಬೇಕು ಏನೂ ಗೊತ್ತಾಗೋದಿಲ್ಲ. ಎಲ್ಲರ ಬುದ್ಧಿ ಅಪಹರಣ ಆಗೋಗಿದೆ ಅನ್ನೋದು ಇವನಿಗೆ ಗೊತ್ತಾಗುತ್ತೆ. ಆಗ ಇವನೇನು ಮಾಡ್ತಾನೆ, ಇವನ ವಿವೇಕ ಅವನನ್ನು ಏನು ಮಾಡೋಕ್ಕಾಗಲ್ಲ. ಸರಸ್ವತಿನೇ ಅವನ ಹತ್ರ, ಅವನ ಬುದ್ಧಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿರ್ತಾಳೆ ಅಲ್ವಾ. ಆದರೆ ದೇವತೆಗಳು ಮಾಯೆಯನ್ನು ಹರಡಿದ್ದಾರೆ. ಅದರಿಂದ ಏನಾಯಿತು, ಜನರಿಗೆ ಇವರಿಗೆಲ್ಲರಿಗೂ ಕೂಡ ಮೋಹ ಕವಿದಿದೆ. ಅದಕ್ಕೆ ಮಾಯೆ ಹರಡಿದೆ ಅವ್ರ ಮೇಲೆಲ್ಲ. ಅದಕ್ಕೋಸ್ಕರನೇ ಅವರು ಶೋಕಗ್ರಸ್ತರಾಗ್ತಾ ಇದ್ದಾರೆ. ಅವರ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಭರತನಿಗೆ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ಅವನ ಹತ್ರ ಯಾರೂ ಹೋಗೋದಕ್ಕಾಗಲ್ಲ, ಒಳಗಡೆ ಸೀತಾರಾಮರಿದ್ದಾರಲ್ವ, ಅದಕ್ಕೋಸ್ಕರ. ಆ ಸಮಯದಲ್ಲಿ ಆ ಭರತನ ವಿವೇಕ ಅನ್ನೋದಿದೆಯಲ್ಲ, ಅದು ವರಾಹನ ಹಾಗೆ ಕೆಲಸ ಮಾಡಿ ಆ ಹಿರಣ್ಯಾಕ್ಷನನ್ನು ಅಂದರೆ ಆ ಶೋಕವನ್ನು ಒದಿಸ್ತಾನೆ. ಅಂದರೆ ಇವನು ಬುದ್ಧಿಯನ್ನು ಉಪಯೋಗಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವರಲ್ಲಿರುವಂಥ ಶೋಕ ಹೋಗ ಆಗಿ ಮಾಡ್ತಾನೆ. ಬುದ್ಧಿ ಅನ್ನುವಂಥ ಪೃಥ್ವಿಯನ್ನು ಅನಾಯಾಸವಾಗಿ ಅವನು ಉದ್ಧಾರ ಮಾಡ್ತಾನೆ. ಭರತ ಕೈ ಜೋಡಿಸ್ಕೊಂಡು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾನೆ. ಶ್ರೀರಾಮಚಂದ್ರನಲ್ಲಿ, ಜನಕ ಮಹಾರಾಜರಲ್ಲಿ, ಗುರುಗಳಾದಂಥ ವಸಿಷ್ಠರಲ್ಲಿ, ಸಾಧು ಸಂತರಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಯಾಕಂದರೆ ಇವರೆಲ್ಲ ಹಿರಿಯರು, ಬುದ್ಧಿಯಲ್ಲಾಗಿರ್ಬೋದು, ತಮ್ಮ ವಯಸ್ಸಲ್ಲಾಗಿರ್ಬೋದು, ಇವರೆಲ್ಲ ಹಿರಿಯರಾಗಿರ್ತಾರಲ್ಲ, ಅದಕ್ಕೋಸ್ಕರ ಅವರಿಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಈ ದಿನ ನೀವು ನನ್ನ ಈ ಅತ್ಯಂತ ಅನುಚಿತವಾದಂಥ ವರ್ತನೆಯನ್ನು ಕ್ಷಮಿಸಿ. ಅಂದರೆ ನಾನು ಮಾತಾಡಬಾರ್ದು, ಆದರೂ ಕೂಡ ನಾನು ಮಾತಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಅದಕ್ಕೆ ಅನುಚಿತವಾಗಿ ನಾನು ನಡ್ಕೊಳ್ತಾ ಇದ್ದೀನಿ. ಅದರಿಂದ ನೀವು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನನ್ನ ಪುಟ್ಟ ಬಾಯಿಂದ ಕಠೋರವಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಭರತ ಮನಸ್ಸಲ್ಲೇ ಸರಸ್ವತಿಯನ್ನು ನೆನೆಸ್ಕೊಳ್ತಾನೆ. ನೋಡಿ, ಇಲ್ಲಿ ಭರತನ ಒಳಗಡೆ ಹೋಗಿ ಕೂತ್ಕೊಂಡು ಏನಾದರೂ ಒಂದು ಕಪಟವಾದಂತಹ ಒಂದು ಉಪಾಯವನ್ನು ಮಾಡುವಂಥ ಸರಸ್ವತಿಯನ್ನು ಕೇಳ್ಕೊಂಡಾಗ ಅವನ ಹತ್ರ, ಅವನ ಬುದ್ಧಿ ಹತ್ರಕ್ಕೆ ಹೋಗೋಕ್ಕೆ ನಾನು ಸಾಧ್ಯ ಇಲ್ಲ ಅಂತ ಅಂತಾಳಲ್ವ. ಇಲ್ಲಿ ಭರತ ಸ್ವಯಂ ಕರೀತಾ ಇದ್ದಾನೆ ಸರಸ್ವತಿಯನ್ನು, ಆಯಿತಾ, ನೆನೆಸ್ಕೊಳ್ತಾನೆ. ತಕ್ಷಣ ಅವಳು ಬರ್ತಾಳೆ. ಭರತ ಕರೆದಾಗ ಬರ್ತಾಳವಳು. ಬಂದು ಆ ಮನಸ್ಸು ಅನ್ನುವಂಥ ಮಾನಸ ಸರೋವರದಿಂದ ಇಳಿದು ಅವನ ಮುಖ ಕಮಲದಲ್ಲಿ ವಿರಾಜಿಸ್ತಾಳೆ. ನೋಡಿ, ಅವನ ಮನಸ್ಸು ಹೇಗಿದೆ, ಮಾನಸ ಸರೋವರ ಅಂದರೆ ಅಷ್ಟು ಪ್ಯೂರಾಗಿರುತ್ತೆ ಆ ಸರೋವರದಲ್ಲಿ ನೀರು. ಅಂಥ ಒಂದು ಪ್ಯೂರಾಗಿರುವಂತಹ ಮನಸ್ಸು ಅವನದು. ಆ ಒಂದು ಸರೋವರದಲ್ಲಿ ಇಳಿದು ಅವನ ಮುಖ ಕಮಲದಲ್ಲಿ ಅವಳು ವಿರಾಜಿಸ್ತಾಳೆ. ನಿರ್ಮಲ ವಿವೇಕ, ಧರ್ಮ, ನೀತಿ ಸಮ್ಮಿಳಿತವಾದಂತಹ ಭರತನ ವಾಣಿ ಅನ್ನುವಂತಹ ಧರ್ಮಾಧರ್ಮ ಅನ್ನುವಂಥ ನೀರಕ್ಷೀರಗಳನ್ನು ವಿಭಾಜಿಸುತ್ತೆ. ಅಂದರೆ ಅವನ ಮನಸ್ಸಲ್ಲಿ ಹೋಗಿ ನಿರ್ಮಲವಾದಂತಹ ವಿವೇಕ, ಧರ್ಮ ಮತ್ತು ನೀತಿ ಇದೆಲ್ಲ ಮಿಶ್ರಣವಾಗಿರುವಂತಹ ಆ ಭರತನ ವಾಣಿಯಲ್ಲಿ ಧರ್ಮ ಮತ್ತು ಅಧರ್ಮ ಎರಡನ್ನೂ ಸಪ್ರೇಟ್ ಮಾಡ್ತಾಳೆ ಅವಳು. ಈಗ ನೀರಕ್ಷೀರ ಅಂತ ಹೇಳ್ತಾರೆ, ಅಂದರೆ ನೀರು ಮತ್ತು ಹಾಲನ್ನು ಸಪ್ರೇಟ್ ಮಾಡುತ್ತಂತೆ. ಯಾವುದು ಅಂತಂದರೆ ಮಾನಸ ಸರೋವರದಲ್ಲಿ ಹಂಸ ಇರುತ್ತಲ್ಲ, ಅದು ನೀರನ್ನು ಸಪ್ರೇಟ್ ಮಾಡಿ ಬರೀ ಹಾಲನ್ನು ಮಾತ್ರ ಕುಡಿಯತ್ತೆ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ನೀರು ಮತ್ತು ಹಾಲನ್ನು ಸಪ್ರೇಟ್ ಮಾಡುವಂಥ ಒಂದು ಗುಣ ಇರುತ್ತೆ. ಅದೇ ರೀತಿ ಇಲ್ಲಿ ಧರ್ಮ ಮತ್ತು ಅಧರ್ಮ ಅನ್ನೋದನ್ನು ಇಲ್ಲಿ ಸೆಪರೇಟ್ ಮಾಡಿ ವಿಭಾಜನೆ ಮಾಡುತ್ತೆ. ಈಗ ಭರತ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲ ಅವನಿಗೆ ಸರಸ್ವತಿ ಅವನ ಬಾಯಿಂದ ನುಡಿಸ್ತಾಳೆ. ಈಗ ಭರತ ಏನು ಮಾತಾಡ್ತಾನೆ, ಏನು ಹೇಳಬೇಕು ಅಂತ ಹೊರಟಿದ್ದಾನೆ, ಅದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.